ಯಾವ ಥರ ಇದೆ? ಇವತ್ತು ಸಿಂಗೇನಗರ ಮುತ್ತಾನೂರು ಗ್ರಾಮ ಪಂಚಾಯತಿಗೆ ಒಳಪಡುವ ಸಿಂಗೇನಗರ ಗ್ರಾಮದಲ್ಲಿ ಪ್ರತಿ ಸಲನೂ ಇದು ನಮ್ಮದು ಕಾಂಗ್ರೆಸ್ ಭದ್ರಕೋಟೆ. ಇಲ್ಲಿ ಸುಮಾರು 1500 ಮತಗಳಿದೆ. ಅದರಲ್ಲಿ ವೋಟಿಂಗ್ ಆಗೋದು ಒಂದು 1100ರಿಂದ 1200 ಆಗ್ಬೋದು. ಈಗ 850 ಆಗಿದೆ. ಈಗ ಹೋಗಿದೆ, ನಾನು ವೋಟ್ ಹಾಕ್ಬಿಟ್ಟು ಬಂದೆ. ಇನ್ನೂ ಒಂದು 350ರಿಂದ 350 ವೋಟ್ ಹಾಕ್ತಾರೆ. ಇವತ್ತು ಈ ದೇಶದಲ್ಲಿ ಬಡವರ ಪರ ಕಾರ್ಯಕ್ರಮಗಳು ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಒಂದು ಒಳ್ಳೆಯ ಆಡಳಿತ ಕೊಡ್ತಾ ಇದೆ. ಬಡವರ ಪರ ಅಂತ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ತಾಯಂದಿರಿಗೆ ಲಕ್ಷ್ಮಿ ಆಮೇಲೆ ಉಚಿತ ಕರೆಂಟ್ ಬಿಲ್ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಗ್ಯಾರಂಟಿಗಳ ಕೊಡ್ತಾ ಇದ್ರು ಸಹ ಕಾಂಗ್ರೆಸ್ ಅವರು ಚೆನ್ನಾಗಿ ದುಡ್ಡು ಹೊಡಿತಾ ಇದ್ದಾರೆ ಮತದಾರರಿಗೆ. ಅವರು ಅಬ್ಬರ ಮಾಡ್ತಾ ಇದ್ದಾರೆ. ನಾವು BJPಯವರು ಏನು ಮಾಡ್ತಾರೆ ಸೌಮ್ಯವಾಗಿ ಕೇಳ್ತಾ ಇದ್ದೀವಿ ಅಂತ ಆರೋಪ. ಯಾರು ಹೇಳ್ತಾರದು? ಯಾರು ಕಾಂಗ್ರೆಸ್ ಅಬ್ಬರ? ದುಡ್ಡು ಯಾರು ಕೊಡ್ತಾರದು? ಕಾಂಗ್ರೆಸ್ ಅವರು ದುಡ್ಡು ಹೊಡಿತಾರೆ. ಈಗ ನೋಡಿ ನಮ್ಮೂರಲ್ಲಿ 40 ಕೋಟಿ ಇಲ್ಲಿ ಆರೋಪ ನೋಡಿ. ಈಗ ನಮ್ಮ ಗ್ರಾಮದಲ್ಲಿ ನಾವು ಯಾವ ದುಡ್ಡು ಹಂಚ್ತಾ ಇಲ್ಲ. ಎಲ್ಲ ಸ್ವಯಂ ಪ್ರೇರಿತವಾಗಿ ಅವರು ಇಚ್ಛೆಯಿಂದ ಹೋಗಿ ವೋಟ್ ಹಾಕ್ಬಿಟ್ಟು ಬರ್ತಾಯಿದ್ದಾರೆ. ನಾವು ಯಾವುದೇ ಆಮಿಷಗಳಿಗೆ ಒಳಪಡೋಂಥ ವ್ಯಕ್ತಿ ಅಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ನಮಗೆ ಒಂದು ಮತದಾನ ಹಕ್ಕು ಕೊಟ್ಟಿರೋದು. ಆ ಒಂದು ಹಕ್ಕು ಮತದಾನ ಅನ್ನೋದು ಒಂದು ಮಗಳಿದ್ದಂತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ವಿಶೇಷವಾಗಿ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಅಂತಹ ಒಂದು ಯಾವುದೇ ಒಂದು ಆಮಿಷಕ್ಕೂ ನಾವು ಒಳಪಡಲ್ಲ. ಸಿಂಗೇನಗರ ಪ್ರತಿ ಸಲನೂ 400ರಿಂದ 500 ಲೀಡ್ ಆಗುತ್ತೆ. ಈ ಸಲನೂ ಲೀಡ್ ಆಗುತ್ತೆ. ಒಟ್ಟು ಸುರೇಶ್ ಅವರು ಎಷ್ಟು ಓಟ್ಗಳು ಅಂತರದಿಂದ ಗೆಲ್ತಾರೆ? 300ರಿಂದ 350 ಓಟು ನಮ್ಮ ಗ್ರಾಮದಲ್ಲಿ ಟೋಟಲು. ನೆನ್ನೆನೇ ನಾವು ಹೇಳಿದ್ವಿ 2.5 ಲಕ್ಷದಿಂದ 3 ಲಕ್ಷ ಓಟು ಲೀಡಲ್ಲಿ ಗೆಲ್ತಾರೆ. ಯಾಕಂತ ಹೇಳಿದ್ರೆ ಡಿ ಕೆ ಸುರೇಶ್ ಅವರು ಜನಪರವಾದಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಆನೇಕಲ್ಲಲ್ಲಿ ನಮ್ಮ ಶಾಸಕರವರ ಜೊತೆಯಲ್ಲಿ ಜೋಡೆತ್ತುಗಳ ಥರ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕುಡಿಯೋದಕ್ಕೆ ಕಾವೇರಿ ನೀರಾಗಿರ್ಬೋದು, ಪ್ರತಿ ಸಲ ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಇವತ್ತು ಜನ ಮೆಚ್ಚಿ ಕಾಂಗ್ರೆಸ್ಗೆ ಓಟು ಕೊಡೋಂಥ ಕೆಲಸವನ್ನು ಜನ ತೀರ್ಮಾನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.